ಇರಾನ್ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ. ಜೊತೆಗೆ ಇಸ್ರೇಲ್ ಯಾವ ರೀತಿಯಾಗಿ ದಾಳಿಯನ್ನ ಮಾಡಿದೆ, ಜೊತೆಗೆ ಏನೆಲ್ಲ ಹಾನಿ ಉಂಟಾಗಿದೆ ಈ ಸಂದರ್ಭದಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈಗ ದೃಶ್ಯ ನಂಬರ್ 6 ನೋಡುವಂತಹ ಸಮಯ. ಭಾರತದ ತೈಲ ಟ್ಯಾಂಕರ್ ಕೂಡ ಉಡಿಸಾಗಿದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಭಾರತದ ತೈಲ ಟ್ಯಾಂಕರ್ ಉಡಿಸಾಗಿರೋದು. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ ಇತ್ತು, ಅದರ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ತೈಲ ಟ್ಯಾಂಕರ್ ನಲ್ಲಿದ್ದಂತ 4 ಭಾರತೀಯ ನಾವಿಕರಿಗೆ ಗಾಯ ಆಗಿದೆ. ಅಮೆರಿಕ ಇಸ್ರೇಲ್ ಮೇಲಿನ ಪ್ರತೀಕಾರಕ್ಕೆ ಹಾರ್ಮುಜ್ ಮೇಲೆ ದಾಳಿಯನ್ನ ನಡೆಸಿರೋದು ಇರಾನ್. ದೃಶ್ಯದಲ್ಲಿ ನೀವು ನೋಡಬಹುದು. Two person inside her. Two person inside her. ಗಮನಿಸಿದ್ವಿ ಯಾವ ರೀತಿಯಾಗಿ ದಾಳಿ ಆಗಿರೋದು ಭಾರತದ ತೈಲ ಟ್ಯಾಂಕರ್ ಮೇಲೆ ಅಂತ ಹೇಳಿ. ನಮ್ಮ ಭಾರತೀಯ ಒಂದಿಷ್ಟು ನಾವಿಕರಿಗೆ ಅಲ್ಲಿ ಪೆಟ್ಟಾಗಿದೆ. ಇನ್ನು ದೃಶ್ಯ ನಂಬರ್ 7 ನೋಡೋಣ. ಬಹರೈನ್ ಹೋಟೆಲ್ ಧ್ವಂಸ ಆಗಿದೆ. ಬಹರೈನ್ ಹೋಟೆಲ್ ಸಂಪೂರ್ಣವಾಗಿ ಧ್ವಂಸ ಆಗಿರುವಂತ ದೃಶ್ಯವನ್ನ, ಭಯಾನಕ ದೃಶ್ಯವನ್ನ ನಿಮಗೆ ತೋರಿಸ್ತೇವೆ. ನೋಡಿ ಅಲ್ಲಿ ಬಹರೈನ್ನ ಹೋಟೆಲ್ ಧ್ವಂಸ ಆಗಿರೋದಿದು. ಬಹರೈನ್ ರಾಜಧಾನಿ ಮನಾಮ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಕ್ರೌನ್ ಪ್ಲಾಜಾ ಹೋಟೆಲ್ ಆವರಣದಲ್ಲಿ ಭಾರಿ ಸ್ಫೋಟ ಆಗಿರೋದು. ಅಮೆರಿಕ ನೌಕಾಪಡೆ ಕಚೇರಿ ಗುರಿಯಾಗಿಸಿ ನಡೆದಂತ ದಾಳಿ ಇದು. ಇರಾನ್ ದಾಳಿಗೆ ಕ್ರೌನ್ ಪ್ಲಾಜಾ ಹೋಟೆಲ್ ಭಾಗಶಃ ಹಾನಿಯಾಗಿದೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಭಾಗಶಃ ಆ ಒಂದು ಹೋಟೆಲ್ ಹಾನಿ ಆಗಿದೆ. ಹೋಟೆಲ್ನ ಆವರಣದಲ್ಲೇ ಅಲ್ಲಿ ದಾಳಿಯಾಗಿರೋದು. ಹಾಗಾಗಿನೇ ಹೋಟೆಲ್ಗೂ ಕೂಡ ಇಲ್ಲಿ ಹಾನಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಬಹಳ ಪ್ರಮುಖವಾಗಿ ಈ ದಾಳಿ ನಡೆದಿರೋದು ಅಮೆರಿಕದ ನೌಕಾಪಡೆ ಕಚೇರಿಯನ್ನ ಗುರಿಯಾಗಿಸಿಕೊಂಡು. ಅಮೆರಿಕದ ನೌಕಾಪಡೆ ಕಚೇರಿ ಅಲ್ಲೇ ಅಕ್ಕಪಕ್ಕದಲ್ಲೇ ಇದೆ. ಅದನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆದಂತಹ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಹೋಟೆಲ್ನ ಆವರಣದಲ್ಲಿ ದಾಳಿಯಾಗಿದೆ. ಹಾಗಾಗಿ ಹೋಟೆಲ್ಗೂ ಕೂಡ ಭಾಗಶಃ ಹಾನಿ ಉಂಟಾಗಿದೆ. ಎಸ್, ಇದು ದೃಶ್ಯ ನಂಬರ್ 7 ಭಯಾನಕತೆ. ಇನ್ನು ದೃಶ್ಯ ನಂಬರ್ 8 ಬೀಟ್ ಶೆಮೆಶ್ ನಗರದಲ್ಲಿ ಇರಾನ್ ದಾಳಿಗೆ ಇಸ್ರೇಲ್ನ ಬೀಟ್ ಶೆಮೆಶ್ ಸಿಟಿ ಉಡಿಸಾಗಿದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇರಾನ್ ದಾಳಿಗೆ ಇಸ್ರೇಲ್ನ ಬೀಟ್ ಶೆಮೆಶ್ ಸಿಟಿ ಉಡಿಸಾಗಿ ಹೋಗಿರೋದು. ಇಡೀ ಸಿಟಿ ಉಡಿಸಾಗಿ ಹೋಗಿದೆ. ಯಾವ ರೀತಿಯಾಗಿ ವಾಹನಗಳ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ, ಕಟ್ಟಡಗಳು ಧಾರೆಗುರುಳಿದಾವೆ. ಆ ಭಯಾನಕತೆ, ದಟ್ಟವಾದಂತಹ ಹೊಗೆ ಹೇಳ್ತಾ ಇದೆ ನೋಡಿ. ಆ ದಟ್ಟವಾದಂತಹ ಹೊಗೆ ಆ ಭಯಾನಕತೆಯ ಕಥೆಯನ್ನ ಹೇಳ್ತಾ ಇದೆ. ಡೆಡ್ಲಿ ಅಟ್ಯಾಕ್ಗೆ 8ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಜೆರೂಸಲೇಂನಿಂದ ಪಶ್ಚಿಮಕ್ಕೆ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಸಿಟಿ ಬೀಟ್ ಶೆಮೆಶ್ ನಗರ. ಜೆರೂಸಲೇಂನಿಂದ ಪಶ್ಚಿಮಕ್ಕೆ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಸಿಟಿ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಆ ರೀತಿಯಾಗಿ ದಾಳಿ ಮಾಡಿದ್ದಾರೆ. 8ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರೆ, 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇನ್ನುಳಿದಂತಹ ಜನ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅಲ್ಲಿಂದ ಅಂದ್ರೆ ಹೆಂಗಾಗಿದೆ ಅಂದ್ರೆ ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ. ಅಲ್ಲಿನ ಜನ ಹೆಂಗ ಬೇಕು ಹಂಗೆ ಓಡಾಡ್ತಾ ಇದ್ದಾರೆ. ಯಾವ ಕಡೆ ಹೋದ್ರೆ ಎಲ್ಲಿ ಬಾಂಬ್ ಬೀಳುತ್ತೋ, ಎಲ್ಲಿ ಮಿಸೈಲ್ ಅಟ್ಯಾಕ್ ಆಗುತ್ತೋ,